ಕೃಷ್ಣ, ನೀನು ಇಷ್ಟೆಲ್ಲ ಬೋಧಿಸಿದೆಯಲ್ಲ ನನಗೆ, ಎದುರಿಗಿದ್ದವರನ್ನ ಅಜ್ಞಾನಿಗಳು ಅಂತ ಹೇಳಿದೆ, ಅಜ್ಞಾನದ ಕಾರಣಕ್ಕೆ ಅವರು ತಪ್ಪುಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಹೇಳಿದೆ. ಹಾಗಿದ್ದ ಮೇಲೆ ಆ ಅಜ್ಞಾನಿಗಳ ವಿರುದ್ಧವಾಗಿ ಬಿಲ್ಲನ್ನ ಎತ್ತು ಅನ್ನೋದನ್ನ ನನ್ನ ಹತ್ರ ಹೇಳ್ತಾ ಇದೀಯ, ಯುದ್ಧ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದೀಯ. ತಪ್ಪಲ್ವಾ? ಅಜ್ಞಾನಿಗಳ ಮೇಲೆ ಕರುಣೆ ಇಡಬೇಕಾದ್ದು ಧರ್ಮ ಅಲ್ವಾ ಅಂತೇಳಿ ಅರ್ಜುನ ಕೃಷ್ಣನಿಗೆ ಪ್ರಶ್ನೆಯನ್ನ ಕೇಳ್ತಾನೆ. ಎಷ್ಟು ಸುಂದರವಾದ ಪ್ರಶ್ನೆ ನೋಡಿ. ಯಾರಾದ್ರೂ ನಮ್ಮ ಎದುರುಗಡೆ ಅಜ್ಞಾನದಿಂದ ತಪ್ಪು ಮಾಡಿದ್ರೆ ನಾವೇನ್ ಕೇಳ್ತೀವಿ? ಅವನು ಅಜ್ಞಾನದಿಂದ ತಪ್ಪು ಮಾಡಿದಾನೆ, ಅವನ್ ಕ್ಷಮಿಸಿ ಕಳಿಸಬೇಕು ಅಂತ. ಇದೇ ಚಿಂತನೆಯನ್ನ ಅರ್ಜುನ ಕೃಷ್ಣನ ಎದುರುಗಡೆ ಪ್ರಶ್ನೆ ಹೇಳ್ತಾನೆ. ಅವನು ಅಜ್ಞಾನದಿಂದ ತಪ್ಪು ಮಾಡಿದಾನೆ, ಅವನ ಮೇಲೆ ಕರುಣೆ ಇರಬೇಕಾದ್ದು ಧರ್ಮ ಅಲ್ವಾ ಕೃಷ್ಣ ಅಂತ. ಆಗ ಕೃಷ್ಣ ಎಷ್ಟು ಸುಂದರವಾದಂತ ಉತ್ತರವನ್ನ ಕೊಡ್ತಾನೆ ಅಂತಂದ್ರೆ, ಅರ್ಜುನ, ನೀನು ಹೇಳಿದ್ದು ಸರಿ ಇದೆ. ಎದುರಿಗಿದ್ದವನು ಅಜ್ಞಾನಿ, ಆ ಅಜ್ಞಾನದ ಕಾರಣಕ್ಕೆ ತಪ್ಪನ್ನ ಮಾಡಿದಾನೆ. ಆದರೆ ಒಬ್ಬ ಅಜ್ಞಾನಿಗೆ ತಾನು ಜ್ಞಾನದ ಕಡೆಗೆ ಹೆಜ್ಜೆ ಹಾಕುವುದಕ್ಕೆ ಎಲ್ಲ ಮಾರ್ಗಗಳು ಇದ್ದಾಗಿಯೂ ಕೂಡ ಆತ ಜ್ಞಾನದ ಕಡೆಗೆ ಹೆಜ್ಜೆ ಹಾಕಿಲ್ಲ ಅಂತಂದ್ರೆ ಅವನನ್ನ ಶಿಕ್ಷಿಸೋದು ಅನಿವಾರ್ಯ. ಅದೇ ಧರ್ಮ ಅನ್ನುವ ಆ ಶ್ರೇಷ್ಠ ಚಿಂತನೆಯನ್ನ ಕೊಡ್ತಾನಲ್ಲ, ಇಂಥ ಅದ್ಭುತವಾದ ಚಿಂತನೆ ಜಗತ್ತಿನ ಯಾವ ಗ್ರಂಥದಲ್ಲಿ ನಾವು ಹುಡುಕೋದಕ್ಕೆ ಸಾಧ್ಯ ಇದೆ? ಇಡೀ ಭಗವದ್ಗೀತೆಯ ಮೂಲ ಸತ್ವಗಳೇ ಅಂತದ್ದು.